ಇರಾನ್ ಹಾಗೂ ಅಮೆರಿಕ ನಡುವಿನ ಯುದ್ಧದ ಭೀತಿ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಇದರ ನಡುವೆಯೇ ಗಲ್ಫ್ ದೇಶಗಳ ನಾಯಕರ ಮನವಿಯ ಮೇರೆಗೆ ನಾನು ಇರಾನ್ ಮೇಲಿನ ದಾಳಿಯನ್ನು ಸದ್ಯಕ್ಕೆ ತಡೆಹಿಡಿದಿದ್ದೇನೆ ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಈಗ ತೀವ್ರ ಸಂಚಲನವನ್ನು ಉಂಟುಮಾಡಿದೆ. ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶಗಳ ಉನ್ನತ ನಾಯಕರು ವೈಯಕ್ತಿಕವಾಗಿ ನನ್ನನ್ನು ಸಂಪರ್ಕಿಸಿ ಇರಾನ್ ಮೇಲಿನ ದಾಳಿಯನ್ನು ನಿಲ್ಲಿಸುವಂತೆ ವಿನಂತಿಸಿದ್ದರು ಎಂದು ಟ್ರಂಪ್ ಹೇಳಿಕೊಂಡಿದ್ದರು. ಆದರೆ ಈ ಗಲ್ಫ್ ರಾಷ್ಟ್ರಗಳ ಪ್ರಮುಖ ಅಧಿಕಾರಿಗಳು ತಮಗೆ ಅಮೆರಿಕ ಹೂಡಿದ್ದ ಇಂತಹ ಯಾವುದೇ ತಕ್ಷಣದ ಮಿಲಿಟರಿ ದಾಳಿಯ ಯೋಜನೆಯ ಬಗ್ಗೆ ಕನಿಷ್ಠ ಸುಳಿವು ಕೂಡ ಇರಲಿಲ್ಲ ಎಂದು ಹೇಳುವ ಮೂಲಕ ಟ್ರಂಪ್ ಹೇಳಿಕೆಯನ್ನ ತಳ್ಳಿಹಾಕಿವೆ. ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆಗೆ ಸೇಡು ತೀರಿಸಿಕೊಳ್ಳಲು ಇರಾನ್ ಸಜ್ಜಾಗಿದೆ. ಇರಾನ್ ಸಂಸತ್ತಿನಲ್ಲಿ ವಿಲಕ್ಷಣ ಹತ್ಯೆ ವಿಧೇಯಕ ಮಂಡನೆಯಾಗಿದ್ದು, ಟ್ರಂಪ್ ಹಾಗೂ ನೇತನ್ಯಾಹು ಕೊಂದರೆ ಬರೋಬ್ಬರಿ $480 ಕೋಟಿ ಇನಾಮು ಘೋಷಿಸಲಾಗಿದೆ. ಕೊಲ್ಲುವವರಿಗೆ $5.8 ಕೋಟಿ ಬಹುಮಾನ ಘೋಷಿಸಲು ಇರಾನ್ ಸಿದ್ಧವಾಗಿದ್ದು, ಇಸ್ಲಾಮಿಕ್ ಗಣರಾಜ್ಯದ ಪಡೆಗಳಿಂದ ಪ್ರತೀಕಾರದ ಕ್ರಮ ಎಂದು ಸಂಸತ್ತಿನಲ್ಲಿ ಬಿಲ್ ಮಂಡಿಸಲಾಗಿದೆ. ಅಲ್ಲದೆ ನಮ್ಮ ಇಮಾಮ್ ಹುತಾತ್ಮರಾದಂತೆ ಅಮೆರಿಕ ಅಧ್ಯಕ್ಷನಿಗೂ ಅದೇ ಗತಿ ಅಂತ ಇರಾನ್ ಸಂಸದರು ಗರ್ಜಿಸಿದ್ದಾರೆ. ಭಾರತೀಯ ರಕ್ಷಣಾ ವಿಮಾನ ತಯಾರಿಕಾ ಕ್ಷೇತ್ರದಲ್ಲಿ ದೇಶ ಹೊಸ ಇತಿಹಾಸ ಬರೆಯಲು ಸಜ್ಜಾಗಿದೆ. ವಡೋದರಾದಲ್ಲಿ ದೇಶೀಯವಾಗಿ ಜೋಡಿಸಲಾದ ಮೊದಲ ಏರ್ಬಸ್ C-295 ಮಿಲಿಟರಿ ಸಾರಿಗೆ ವಿಮಾನ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ತನ್ನ ಮೊದಲ ಪ್ರಾಯೋಗಿಕ ಹಾರಾಟಕ್ಕೆ ಸಿದ್ಧವಾಗಿದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಯೋಜನೆಯಡಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಹಾಗೂ ಏರ್ಬಸ್ ಸಹಯೋಗದಲ್ಲಿ ಈ ವಿಮಾನ ನಿರ್ಮಾಣವಾಗಿದೆ. ಭಾರತದಲ್ಲಿ ಖಾಸಗಿ ಕಂಪನಿಯೊಂದು ಸಂಪೂರ್ಣ ಮಿಲಿಟರಿ ವಿಮಾನ ತಯಾರಿಸುತ್ತಿರುವುದು ಇದೇ ಮೊದಲ ಬಾರಿಯಾಗಿದೆ. ಉತ್ತರ ಪ್ರದೇಶದ ಹಫೂರ್ ಜಿಲ್ಲೆಯಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ನಕಲಿ ಟೊಮ್ಯಾಟೊ ಸಾಸ್ ಉತ್ಪಾದನಾ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಿದ್ದಾರೆ. ತಯಾರು ಮಾಡುತ್ತಿದ್ದ ಸಾಸ್ನಲ್ಲಿ ಟೊಮ್ಯಾಟೊದ ಒಂದು ಅಂಶವೂ ಇರಲಿಲ್ಲ. ಇದೇ ಸಾಸನ್ನು ಬೀದಿ ಬದಿಯ ಆಹಾರ ಮತ್ತು ಬರ್ಗರ್ಗಳೊಂದಿಗೆ ಬಳಸಲಾಗುತ್ತಿತ್ತು. ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ನಕಲಿ ಸಾಸ್ನ ವಶಕ್ಕೆ ಪಡೆದಿದ್ದಾರೆ. ನಟಿ ತ್ವಿಷಾ ಶರ್ಮಾ ಕೊಲೆ ಅಲ್ಲ ಆತ್ಮಹತ್ಯೆ ಅಂತ ಭೋಪಾಲ್ ಪೊಲೀಸ್ ಕಮಿಷನರ್ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಪೋಸ್ಟ್ಮಾರ್ಟಂನಲ್ಲಿ ದೇಹದಲ್ಲಿ ಯಾವುದೇ ಡ್ರಗ್ಸ್ ಪತ್ತೆಯಾಗಿಲ್ಲ. ಇದುವರೆಗೂ ಸಂಗ್ರಹಿಸಿರುವ ಸಾಕ್ಷ್ಯಗಳ ಆಧಾರದ ಮೇಲೆ ಇದು ಕೊಲೆಯಲ್ಲ ಆತ್ಮಹತ್ಯೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಆದರೆ ಇದು ಕೊಲೆ ಎಂದು ಮೃತ ತ್ವಿಷಾ ಶರ್ಮಾ ಪೋಷಕರು ಆರೋಪಿಸುತ್ತಿದ್ದಾರೆ. ಆಕೆ ಡ್ರಗ್ ಅಡಿಕ್ಟ್ ಆಗಿದ್ದಳು ಎಂದು ತ್ವಿಷಾ ಶರ್ಮಾ ಅತ್ತೆ ಗಿರಿಬಾಲಾ ಸಿಂಗ್ ತಿಳಿಸಿದ್ದು, ಆದರೆ ಪೋಸ್ಟ್ಮಾರ್ಟಂ ವೇಳೆ ದೇಹದಲ್ಲಿ ಯಾವುದೇ ಡ್ರಗ್ಸ್ ಪತ್ತೆಯಾಗಿಲ್ಲ ಎಂದು ಪೊಲೀಸರು ಹೇಳಿದ್ದಾರೆ. ತ್ವಿಷಾ ಶರ್ಮಾ ಸಾವಿನ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ. ತ್ವಿಷಾ ಶರ್ಮಾ ಪತಿ ಸಮರ್ಥ್ ಸಿಂಗ್ ಮೇ 12ರಿಂದ ನಾಪತ್ತೆಯಾಗಿದ್ದು, ಆತನಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ಆರಂಭಿಸಿದ್ದಾರೆ. ಸಮರ್ಥ್ ಸಿಂಗ್ ವಿರುದ್ಧ ಲುಕೌಟ್ ನೋಟಿಸ್ ಜಾರಿಗೊಳಿಸಲು ತೀರ್ಮಾನಿಸಿರುವ ಪೊಲೀಸರು ಆತನ ಪಾಸ್ಪೋರ್ಟ್ ರದ್ದುಪಡಿಸುವ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ಈ ಸಂಬಂಧ ಕೇಂದ್ರ ವಿದೇಶಾಂಗ ಇಲಾಖೆಗೆ ಪತ್ರ ರವಾನಿಸಿದ್ದಾರೆ. ಮತ್ತೊಂದೆಡೆ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಪಡೆದಿರುವ ಅತ್ತೆ ಗಿರಿಬಾಲಾ ಸಿಂಗ್ ಹಲವು ಮಹತ್ವದ ಹೇಳಿಕೆಗಳನ್ನು ನೀಡಿದ್ದಾರೆ. ತ್ವಿಷಾ ಶರ್ಮಾ ಗರ್ಭಿಣಿಯಾಗಿದ್ದರೂ ಮಗು ಹೆರಲು ಸಿದ್ಧವಿರಲಿಲ್ಲ ಮತ್ತು ಗರ್ಭಪಾತಕ್ಕೆ ಮುಂದಾಗಿದ್ದರು ಅಂತ ಹೇಳಿದ್ದಾರೆ. ಆದರೆ ಮಗು ತನ್ನದಲ್ಲ ಎಂದು ಸಮರ್ಥ್ ಸಿಂಗ್ ಪತ್ನಿಗೆ ಹೇಳಿದ್ದರಿಂದಲೇ ತ್ವಿಷಾ ಗರ್ಭಪಾತಕ್ಕೆ ಮುಂದಾಗಿದ್ದರು ಎಂದು ತ್ವಿಷಾ ಪೋಷಕರು ಆರೋಪಿಸಿದ್ದಾರೆ. ಹೀಗಾಗಿ ತ್ವಿಷಾ ಪೋಷಕರು 2ನೇ ಬಾರಿಗೆ ಪೋಸ್ಟ್ಮಾರ್ಟಂ ನಡೆಸುವಂತೆ ಒತ್ತಾಯಿಸಿದ್ದಾರೆ. ತಮಿಳುನಾಡಿನ ಸೂಪರ್ ಸ್ಟಾರ್ ಹಾಗೂ ಮುಖ್ಯಮಂತ್ರಿ ವಿಜಯ್ ಅವರು ಎಲ್ಟಿಟಿಇ ಸಂಸ್ಥಾಪಕ ವಿ ಪ್ರಭಾಕರನ್ಗೆ ಗೌರವ ಸಲ್ಲಿಸಿದ ಹೇಳಿಕೆ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ನಿಷೇಧಿತ ಸಂಘಟನೆ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳು ಇಳಂಗೆ ಸಂಬಂಧಿಸಿದ ಉಲ್ಲೇಖದ ಹಿನ್ನೆಲೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆಗೆ ಎಲ್ಟಿಟಿಇ ಕಾರಣ ಎಂಬುದನ್ನು ಬಿಜೆಪಿ ನೆನಪಿಸಿದೆ. ಇನ್ನೊಂದೆಡೆ ವಿಜಯ್ ಅವರನ್ನು ಅವರ ಪಕ್ಷ ತಮಿಳಗ ವೇಟ್ರಿಕಾಳಗಂ ಸಮರ್ಥಿಸಿಕೊಂಡಿದೆ. ಇಟಲಿ ಪ್ರವಾಸದಲ್ಲಿರೋ ನರೇಂದ್ರ ಮೋದಿ ಅಲ್ಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರನ್ನು ಭೇಟಿಯಾಗಿದ್ದಾರೆ. ವಿಶ್ವದ ಗಮನ ಸೆಳೆದಿರುವ ಮೋದಿ ಮೆಲೋನಿ ಸ್ನೇಹಕ್ಕೆ ಮೆಲೋಡಿ ಎಂಬ ಹೆಸರು ಬಂದಿದ್ದು, ಇದೇ ಹೆಸರಿನ ಚಾಕ್ಲೇಟ್ ಮೋದಿ ಮೆಲೋನಿಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಚಾಕ್ಲೇಟ್ ಗಿಫ್ಟ್ ಪಡೆದ ಮೆಲೋನಿ ಸಂತಸ ವ್ಯಕ್ತಪಡಿಸಿ ಮೋದಿಗೆ ಧನ್ಯವಾದ ತಿಳಿಸಿದ್ದಾರೆ.
ಜಿಬಿಎ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಮತ್ತೆರಡು ತಿಂಗಳು ಕಾಲಾವಕಾಶ ಕೊಟ್ಟಿದೆ. ಚುನಾವಣೆ ನಡೆಸಲು ರಾಜ್ಯ ಸರ್ಕಾರ ಕಾಲಾವಕಾಶ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಇವತ್ತು ವಿಚಾರಣೆ ನಡೆಸಿದ ನ್ಯಾಯಾಲಯ ಆಗಸ್ಟ್ 31ರವರೆಗೆ ಚುನಾವಣೆಗೆ ಕಾಲಾವಕಾಶ ಕೊಟ್ಟಿದೆ. ಅಲ್ಲದೆ ಇದು ಅಂತಿಮ ಕಾಲಾವಕಾಶ ಎಂದು ಸುಪ್ರೀಂ ಕೋರ್ಟ್ ಎಚ್ಚರಿಸಿದೆ. ದೇಶ ಸತ್ತು ಮುಳುಗಿ ಹೋಗಿದೆ. ದೇಶದ ಸಾಲದ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡ್ತಾರಾ ಅಂತ ಪ್ರಧಾನಿ ಮೋದಿ ವಿರುದ್ಧ ಧಾರವಾಡ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಗರು ಡಾಲರ್ ಯಾಕೆ ಸ್ಟ್ರಾಂಗ್ ಆಗುತ್ತೆ ಅಂತ ಕತೆ ಹೇಳ್ತಾರೆ. ಮೋದಿ 23 ಪಬ್ಲಿಕ್ ಸೆಕ್ಟರ್ ಕಂಪನಿಗಳನ್ನ ಮಾರಿಬಿಟ್ಟಿದ್ದಾರೆ. ಈಗ ಭಾರತ ದೇಶದ ಕಡೆ ಹಣ ಇಲ್ಲ, ಎಲ್ಲವೂ ಅದಾನಿ ಅಂಬಾನಿಗೆ ನೀಡಿಬಿಟ್ಟಿದ್ದಾರೆ. ಆದ್ರೆ ಟೀಕೆ ಮಾಡೋದು ಮಾತ್ರ ಕಾಂಗ್ರೆಸ್ ನಾಯಕರ ವಿರುದ್ಧ ಅಂತ ಕಿಡಿಕಾರಿದ್ದಾರೆ.